ಎಲ್ಲರಿಗೂ ನಮಸ್ಕಾರ. ಇಂದು ಸಾಮಾಜಿಕ ಪ್ರಕ್ರಿಯೆಯ ಮತ್ತೊಂದು ಪ್ರಮುಖ ಪ್ರಕ್ರಿಯೆಯಾದಂತಹ ಸ್ಪರ್ಧೆಯ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಸೆಷನ್ ಅಲ್ಲಿ ನಾವು ಸ್ಪರ್ಧೆಯ ಅರ್ಥ, ವ್ಯಾಖ್ಯೆಗಳು ಮತ್ತು ಅದರ ಒಂದು ಲಕ್ಷಣಗಳೇನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಾನು ಆಗ್ಲೇ ಹೇಳ್ದಂಗೆ ಸಹಕಾರ ಹೇಗೆ ಒಂದು ಸಾಮಾಜಿಕ ಪ್ರಕ್ರಿಯೆಯ ಒಂದು ಮೂಲಭೂತವಾದಂತ ಅಂಶ ಆಗಿದೆ, ಸ್ಪರ್ಧೆಯು ಕೂಡ ಅದೇ ರೀತಿ ಒಂದು ಸಾರ್ವತ್ರಿಕವಾದಂತ ಮೂಲಭೂತವಾದ ಸಾಮಾಜಿಕ ಪ್ರಕ್ರಿಯೆ ಆಗಿದೆ. ಈ ಸ್ಪರ್ಧೆ ಅನ್ನೋದು ಯಾವಾಗ ಉಟ್ಕೊಳ್ಳುತ್ತೆ ಅಂತ ಬಂದಾಗ, ಈಗ ಎಲ್ಲರಿಗೆ ಎಲ್ಲದೂ ಸಿಕ್ತು ಅಂತಂದಾಗ ಅಲ್ಲಿ ಸ್ಪರ್ಧೆಯ ಅವಶ್ಯಕತೆ ಬೀಳಲ್ಲ. ಪ್ರತಿಯೊಬ್ಬರಿಗೂ ಕೂಡ ಏನಾಗತ್ತೆ, ತಾವು ಜೀವನದಲ್ಲಿ ಏನಾರ ಸಾಧಿಸ್ಬೇಕು, ಅಂತಸ್ತನ್ನ ಗಳಿಸ್ಬೇಕು, ಹಣ ಗಳಿಸ್ಬೇಕು, ಅಥವಾ ಒಂದಷ್ಟು ರಿಸೋರ್ಸಸ್ ಅನ್ನ ನಾವು ಗಳಿಸ್ಲೇಬೇಕು ಅನ್ನೋ ಆಸೆಗಳು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಅಂತ ಸಂದರ್ಭದಲ್ಲಿ ಏನಿರುತ್ತೆ ಅಂದ್ರೆ ಮಾನವರ ಒಂದು ಅವಶ್ಯಕತೆಗಳು ಅಥವಾ ಬೇಡಿಕೆಗಳು ಜಾಸ್ತಿ ಇರುತ್ತೆ, ಆದರೆ ಅವನ್ನ ಪೂರೈಸಕ್ಕೆ ಇರುವಂತಹ ರಿಸೋರ್ಸಸ್ ಅಥವಾ ಸಂಪನ್ಮೂಲಗಳು ಕಡಿಮೆ ಇರುತ್ತೆ. ಎಲ್ಲರೂ ಕೂಡ ಅದಕ್ಕೆ ಆಸ್ಪೈರ್ ಮಾಡಿದಾಗ ಅಥವಾ ಅದು ಬೇಕು ಅಂತ ನಾವು ಇಚ್ಛೆ ಪಟ್ಟಾಗ ಎಲ್ಲರಿಗೂ ಅದು ಸಿಗಲ್ಲ. ಆಗೇನಾಗತ್ತೆ, ವ್ಯಕ್ತಿಗಳು ಅದಕ್ಕೋಸ್ಕರ ಅದನ್ನ ಸಾಧಿಸಕ್ಕೋಸ್ಕರ ಏನ್ ಮಾಡ್ತಾರೆ, ಒಂದು ಪೈಪೋಟಿಯನ್ನ ನಡೆಸ್ತಾರೆ. ಇದನ್ನೇ ನಾವು ಸ್ಪರ್ಧೆ ಅಂತ ಕರಿಬಹುದು. ಅಂದ್ರೆ ಮಾನವನ ಒಂದು ಬಯಕೆಗಳು ಜಾಸ್ತಿ ಇದ್ದು ಅದನ್ನ ಪೂರೈಸಕ್ಕಿರುವಂತ ವಸ್ತುಗಳು ಸೀಮಿತವಾಗಿದ್ದಾಗ ಸ್ಪರ್ಧೆ ಅನ್ನೋದು ಅನಿವಾರ್ಯವಾಗತ್ತೆ. ಅಂದ್ರೆ ಒಂದು ಪರಿಮಿತ ಪ್ರಮಾಣದಲ್ಲಿ ಸಿಗುವಂತ ವಸ್ತುವಿಗಾಗಿ ವ್ಯಕ್ತಿಗಳ ನಡುವೆ ಅಥವಾ ಸಮೂಹದ ಒಳಗೆ ಅಥವಾ ಒಂದು ಸಮುದಾಯಗಳ ನಡುವೆ ನಡೆಯುವಂತ ಒಂದು ಹೋರಾಟವನ್ನೇ ಸ್ಪರ್ಧೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ವ್ಯಕ್ತಿಗಳು ಅಥವಾ ಗುಂಪುಗಳು ಏಕಕಾಲಕ್ಕೆ ಒಂದೇ ಗುರಿ ತಲುಪಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾರೆ ಅಥವಾ ಮಾಡುತ್ತವೆ ಅಂತ ಹೇಳ್ಬೋದು. ಇದನ್ನ ನಾವು ಸ್ಪರ್ಧೆ ಅಂತ ಹೇಳ್ಬೋದು. ಇನ್ನ ಸಮಾಜಶಾಸ್ತ್ರಜ್ಞರು ಈ ಒಂದು ಸ್ಪರ್ಧೆಯನ್ನ ಹೇಗೆಲ್ಲ ವ್ಯಾಖ್ಯಾನಿಸಿದ್ದಾರೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಬೈಸಾನ್ ಮತ್ತು ಬೈಸಾಂಜ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಕಾಂಪಿಟೇಷನ್ ಇಸ್ ದಿ ಸ್ಟ್ರೈವಿಂಗ್ ಆಫ್ 2 or more persons or groups for the same goal which is limited so that all cannot share it. ಅಂದ್ರೆ ಎಲ್ಲರೂ ಹಂಚಿಕೊಳ್ಳಲು ಸಾಧ್ಯವಾಗದ ಸೀಮಿತ ಉದ್ದೇಶಕ್ಕಾಗಿ ಇಬ್ಬರು ಅಥವಾ ಅದಕ್ಕೂ ಹೆಚ್ಚಿನ ಜನರ ನಡುವೆ ನಡೆಯುವಂತ ಹೋರಾಟವನ್ನೇ ಸ್ಪರ್ಧೆ ಅಂತ ಕರಿತೀವಿ. ಅಂದ್ರೆ ಈಗ ಸೀಮಿತವಾದಂತ ಸಂಪನ್ಮೂಲಗಳೇ ಇರುತ್ತೆ, ಅದನ್ನ ಪಡ್ಕೋಬೇಕು ಅಂತ ಆಸೆ ಎಲ್ರಿಗೂ ಇರುತ್ತೆ, ಬಟ್ ಎಲ್ರು ಕೂಡ ಅದನ್ನ ಹಂಚ್ಕೊಳಕ್ಕಾಗಲ್ಲ. ಆಗೇನಾಗತ್ತೆ, ಇವ್ರುಗಳ ನಡುವೆ ಒಂದು ಹೋರಾಟ ನಡೆಯುತ್ತೆ, ಅದನ್ನೇ ಸ್ಪರ್ಧೆ ಅಂತ ಕರಿಬಹುದು ಅಂತ ಅಂದ್ಬಿಟ್ಟು ಬೈಸಾನ್ ಮತ್ತು ಬೈಸಾಂಜರ್ ಅವರು ಹೇಳ್ತಾರೆ. ಇನ್ನು ಹಾರ್ಟನ್ ಮತ್ತು ಹಂಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಕಾಂಪಿಟೇಷನ್ ಇಸ್ ಎ ಸ್ಟ್ರಗಲ್ ಫಾರ್ ಪೊಸೆಷನ್ ಆಫ್ ರಿವಾರ್ಡ್ಸ್ ವಿಚ್ ಆರ್ ಲಿಮಿಟೆಡ್ ಇನ್ ಸಪ್ಲೈ ಸಚ್ ಆಸ್ ಮನಿ, ಪ್ರೆಸ್ಟೇಜ್, ಸೆಕ್ಯೂರಿಟಿ, ಸ್ಟೇಟಸ್, ಅಲೌ. ಅಂದ್ರೆ ವಸ್ತುಗಳು, ಸ್ಥಾನಮಾನ, ಅಧಿಕಾರ, ಪ್ರೀತಿ ಮುಂತಾದ ಪೂರೈಕೆಯಲ್ಲಿ ಪರಿಮಿತವಾದ ವಸ್ತುಗಳನ್ನು ಪಡೆಯಲು ನಡೆಸುವಂತ ಹೋರಾಟವೇ ಸ್ಪರ್ಧೆ. ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ವಸ್ತುಗಳು ಬೇಕು, ಸ್ಥಾನಮಾನ ಬೇಕು, ಅಧಿಕಾರ ಬೇಕು, ಮತ್ತೆ ಪ್ರೀತಿ ಬೇಕು. ಇವೆಲ್ಲ ಒಂದು ಸಂಪನ್ಮೂಲಗಳೇನಿದೆ ಎಲ್ರಿಗೂ ಸಿಗುವಷ್ಟು ಪ್ರಮಾಣದಲ್ಲಿ ಇಲ್ಲ, ಅವು ಲಿಮಿಟೆಡ್ ಆಗಿರುತ್ತೆ ಅಥವಾ ಒಂದು ಪರಿಮಿತವಾಗಿರುತ್ತೆ. ಅಂತ ವಸ್ತುಗಳನ್ನು ಪಡೆಯಕ್ಕೆ ಏನ್ ಮಾಡ್ತಾರೆ, ವ್ಯಕ್ತಿಗಳು ತಮ್ಮ ನಡುವೆ ಹೋರಾಟವನ್ನ ಮಾಡ್ತಾರೆ. ಇದನ್ನೇ ಸ್ಪರ್ಧೆ ಅಂತ ಕರಿಬಹುದು ಅಂದ್ಬಿಟ್ಟು ಹಾರ್ಟನ್ ಮತ್ತು ಹಂಟ್ ಅವರು ಹೇಳ್ತಾರೆ. ಇನ್ನು ಬಗಾರ್ಡಸ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಕಾಂಪಿಟೇಷನ್ ಇಸ್ ಎ ಕಂಟೆಸ್ಟ್ ಟು ಒಬ್ಟೈನ್ ಸಮಥಿಂಗ್ ವಿಚ್ ಡಸಂಟ್ ಎಕ್ಸಿಸ್ಟ್ ಇನ್ ಎ ಕ್ವಾಂಟಿಟಿ ಸಫಿಷಿಯಂಟ್ ಟು ಮೀಟ್ ದ ಡಿಮ್ಯಾಂಡ್. ಅಂದ್ರೆ ಎಲ್ಲರ ಒಂದು ತೃಪ್ತಿಗೆ ಪೂರೈಸಕ್ಕೆ ಸಾಧ್ಯ ಆಗದಿರೋಷ್ಟು ಪ್ರಮಾಣದಲ್ಲಿ ವಸ್ತುಗಳಿದ್ದಾಗ ಆ ಒಂದು ವ್ಯಕ್ತಿಗಳ ನಡುವೆ ಹೋರಾಟ ಆಗತ್ತೆ ಅಥವಾ ವ್ಯಕ್ತಿಗಳು ತಮ್ಮ ನಡುವೆ ಹೋರಾಟವನ್ನ ಮಾಡ್ತಾರೆ, ತಮ್ಮ ನಡುವೆ ಒಂದು ಸ್ಪರ್ಧೆಯನ್ನ ಏರ್ಪಡಿಸ್ಕೊಂತಾರೆ ಅಂತ ಬಗಾರ್ಡಸ್ ಅವರು ಹೇಳ್ತಾರೆ. ಸೊ ಇವೆಲ್ಲದರ ಒಟ್ಟು ಸಾರಾಂಶ ನಾವೇನ್ ಹೇಳ್ಬೋದು ಅಂತ ಬಂದಾಗ, ಒಟ್ಟಾರೆಯಾಗಿ ಮನುಷ್ಯರಿಗೆ ಅಧಿಕಾರ, ಅಂತಸ್ತು, ಪ್ರೀತಿ, ಸಂಪನ್ಮೂಲ, ವಸ್ತುಗಳು ಇದೆಲ್ಲದರ ಒಂದು ಅವಶ್ಯಕತೆ ಇರುತ್ತೆ. ಆದ್ರೆ ಅದನ್ನು ಪೂರೈಸುವಂತೆ ಇರುವಂತ ಸಂಪನ್ಮೂಲಗಳು ತುಂಬಾ ಕೊರತೆಯಾಗಿರುತ್ತೆ ಅಥವಾ ಒಂದು ಲಿಮಿಟೆಡ್ ಇರುತ್ತೆ. ಹಾಗಾಗಿ ಏನ್ ಮಾಡ್ತಾರೆ, ಅವರು ತಮ್ಮ ನಡುವೆ ಒಂದು ಹೋರಾಟವನ್ನ ಮಾಡ್ತಾರೆ, ಅದನ್ನ ಪಡ್ಕೊಳ್ಳೋಕ್ಕೋಸ್ಕರ. ಅದನ್ನೇ ನಾವು ಸ್ಪರ್ಧೆ ಅಂತ ಕರಿಬಹುದು ಅಂತ ಈ ಎಲ್ಲ ಸಮಾಜಶಾಸ್ತ್ರಜ್ಞರ ಒಟ್ಟಾರೆ ಅಭಿಪ್ರಾಯ ಅಂತ ಹೇಳ್ಬೋದು. ಇನ್ನ ಸ್ಪರ್ಧೆಯ ಲಕ್ಷಣಗಳನ್ನ ನೋಡೋದಾದ್ರೆ, ಸ್ಪರ್ಧೆ ಯಾವಾಗ್ಲೂ ಕೊರತೆ ಇದ್ದಾಗ್ಲೇ ಆಗತ್ತೆ ಅಂತ ಹೇಳ್ಬೋದು. ಅಂದ್ರೆ ಯಾವಾಗ ನಮ್ಮ
ಅವಶ್ಯಕತೆಯನ್ನ ಪೂರೈಸಕ್ಕೆ ತಕ್ಕ ಮಟ್ಟಿಗೆ ಅಂದ್ರೆ ತಕ್ಕದಾಗಿ ಸಂಪನ್ಮೂಲಗಳಿರಲ್ವೋ, ಅಂದ್ರೆ ಸಫಿಶಿಯೆಂಟ್ ಇರಲ್ವೋ ಅಂತಹ ಒಂದು ಸಂದರ್ಭದಲ್ಲಿ ಸ್ಪರ್ಧೆ ಏರ್ಪಡುತ್ತೆ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ಹೇಳಿದಾಗ ಕೊರತೆ ಇದ್ದಾಗ ಅಷ್ಟೇ ಆಗತ್ತಾ ಅದು ಅಫ್ಲೂಯೆಂಟ್ ಆಗಿ ಅಥವಾ ಹೆಚ್ಚು ಅಂತಂದ್ರೆ, ಸಂಪತ್ತು ಯಾವಾಗ್ಲೂ ಕೊರತೆ ಇದ್ದಾಗಷ್ಟೇ ಅಲ್ಲ, ಸಂಪನ್ಮೂಲಗಳು ಹೆಚ್ಚಾಗಿದ್ದಾಗ್ಲೂ ಬರುತ್ತೆ. ಅಂದ್ರೆ ಮನುಷ್ಯನ ಒಂದು ಆಸೆ ಹೆಂಗಿರುತ್ತೆ ಅಂತಂದ್ರೆ, ನಾವು ಸ್ವಲ್ಪದ್ರಲ್ಲೇ ತೃಪ್ತಿ ಪಟ್ಕೊಳ್ಳಲ್ಲ, ಅಲ್ಪ ತೃಪ್ತರಾಗಿರಲ್ಲ ನಾವು. ನಮ್ಗೆ ಸಾಕಷ್ಟು ನಾವು ಹೊಂದಿದ್ರು ಕೂಡ ಇನ್ನಷ್ಟು ಹೊಂದ್ಬೇಕು, ಇನ್ನಷ್ಟು ಪಡ್ಕೋಬೇಕು ಅನ್ನೋ ಒಂದು ಅತಿಯಾದ ಆಸೆ ಏನಿರುತ್ತೆ ಅದು ಕೂಡ ಸ್ಪರ್ಧೆ ಕಾರಣ ಆಗತ್ತೆ ಅಂತ. ಅಂದ್ರೆ ಸ್ಯಾಚುರೇಷನ್ ಅಂತ ಕರಿತೀವಲ್ಲ, ಮನುಷ್ಯರಿಗೆ ಸ್ಯಾಚುರೇಷನ್ ಅನ್ನೋದು ಇರೋದೇ ಇಲ್ಲ. ನಾವು ಪಡೆದಷ್ಟು ಇನ್ನೂ ಬೇಕು, ಆಸ್ತಿ ಇರ್ಬೋದು, ಹಣ ಇರ್ಬೋದು, ಅಂತಸ್ತು ಇರ್ಬೋದು, ಸ್ಥಾನಮಾನಗಳಿರ್ಬೋದು, ಹೆಸರು ಇರ್ಬೋದು, ಇವೆಲ್ಲನೂ ಕೂಡ ನಾವೆಷ್ಟೇ ಗಳಿಸಿದ್ರು ಕೂಡ ಇನ್ನಷ್ಟು ಪಡ್ಕೋಬೇಕು ಅನ್ನೋ ಒಂದು ಮನಸ್ಥಿತಿ ಇರೋದ್ರಿಂದ ಕೊರತೆ ಇದ್ದಾಗ ಅಷ್ಟೇ ಅಲ್ಲ, ಈವನ್ ಸಂಪನ್ಮೂಲಗಳು ಜಾಸ್ತಿ ಇದ್ದಾಗ್ಲೂ, ಸಂಪತ್ತಿದ್ದಾಗ್ಲೂ ಕೂಡ ಏನಾಗುತ್ತೆ, ಸ್ಪರ್ಧೆಗಳು ಏರ್ಪಡುತ್ತೆ ಅಂತ ಹೇಳ್ಬೋದು. ಇನ್ನ ಸ್ಪರ್ಧೆಯು ಒಂದು ನಿರಂತರವಾದ ಪ್ರಕ್ರಿಯೆ. ಇದು ಸ್ಟಾಪ್ ಆಗಿ ಅಥವಾ ಅವಾಗವಾಗ ಕಾಣಸಿಗುವಂತ ಒಂದು ಪ್ರಕ್ರಿಯೆ ಅಲ್ಲ, ಇದು ಸಮಾಜದಲ್ಲಿ ನಿರಂತರವಾಗಿ ನಡೆಯುವಂತ ಒಂದು ಪ್ರಕ್ರಿಯೆ ಅಂತ ಹೇಳ್ತೀವಿ. ಹಂಗೆ ಸ್ಪರ್ಧೆಯು ಸಾರ್ವತ್ರಿಕವಾಗಿದೆ ಮತ್ತೆ ಸರ್ವವ್ಯಾಪಕವಾಗಿದೆ ಅಂತ. ಸ್ಪರ್ಧೆ ಅನ್ನೋದನ್ನ ನಾವೆಲ್ಲಾ ಸಮಾಜದಲ್ಲೂ ನೋಡ್ಬೋದು, ಎಲ್ಲ ಕಾಲಘಟ್ಟದಲ್ಲೂ ನೋಡ್ಬೋದು. ಈಗೇನ್ ಆದಿವಾಸಿ ಆದಿಮಾನವನ ಕಾಲ ಅಂತ ಏನ್ ಹೇಳ್ತೀವಿ, ಆಗಿಂದ ಇಟ್ಕೊಂಡು ಇಂತಹ ಒಂದು ಏನು ಎ ಜನರೇಷನ್ ಅಂತ ಕರಿತೀವಿ ನಾವು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ರೋಬೋಟಿಕ್ ಅಥವಾ ಇಂಥ ಒಂದು ತಾಂತ್ರಿಕವಾಗಿ ಮುಂದುವರೆದಂತ ಸಮಾಜಗಳಲ್ಲೂ ಕೂಡ ನಾವು ಸ್ಪರ್ಧೆಯನ್ನ ನೋಡ್ತೀವಿ. ಇನ್ನು ಸ್ಪರ್ಧೆಯು ಗತಿಶೀಲವಾಗಿದೆ ಅಂದ್ರೆ ಸ್ಪರ್ಧೆಯು ಬದಲಾಗ್ತಾ ಹೋಗುತ್ತೆ. ಈಗ ವ್ಯಕ್ತಿಗಳು ಬೆಳೆದಂಗೆ ಅಥವಾ ಸಮಾಜಗಳು ಅಭಿವೃದ್ಧಿ ಹೊಂದಂಗೆ, ಪ್ರಗತಿ ಹೊಂದುತ್ತಾ ಇದ್ದಂಗೆ ಏನಾಗತ್ತೆ, ಅವರು ಸ್ಪರ್ಧೆಗೆ ಒಳಪಡುವಂತಹ ಒಂದು ಸ್ವರೂಪ ಏನಾಗತ್ತೆ, ಬದಲಾಗ್ತಾ ಹೋಗುತ್ತೆ ಅಂತ. ಒಂದು 50 ವರ್ಷದಿಂದ ಇದ್ದಂತ ನೇಚರ್ ಆಫ್ ಕಾಂಪಿಟೇಷನ್, ಈಗಿರುವಂತ ಕಾಂಪಿಟೇಷನ್ ಡಿಫ್ರೆಂಟ್ ಆಗಿರ್ಬೋದು. ಸಮಾಜ ಹೇಗ್ ಬದಲಾಗುತ್ತೋ ಹಾಗೆ ಸ್ಪರ್ಧೆಯ ಒಂದು ಸ್ವರೂಪ ಕೂಡ ಬದಲಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇನ್ನು ಸ್ಪರ್ಧೆಯು ಸಾಮಾಜಿಕ ಪರಿವರ್ತನೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಹೇಗೆ ಅಂತಂದ್ರೆ, ಪ್ರತಿಯೊಬ್ರು ಈಗ ನಾವೀಗ ಆಲ್ಮೋಸ್ಟ್ ಏನ್ ಬದಲಾವಣೆಗಳು 50 ವರ್ಷದಿಂದ ಅಥವಾ 100 ವರ್ಷದಿಂದ ಏನ್ ಸಮಾಜ ಇತ್ತು, ಈಗ ಏನಿದೆ ಅಂತಂದಾಗ ಈ ಒಂದು ಕಾಂಪಿಟೇಷನ್ ಕೂಡ ಹೆಂಗೆ ಬೇರೆ ಬೇರೆ ಅಂಶಗಳು, ಶಿಕ್ಷಣ ಇರ್ಬೋದು, ತಾಂತ್ರಿಕತೆ, ಈ ಎಲ್ಲ ಒಂದು ಅಂಶಗಳು ಹೇಗ್ ಕಾರಣ ಆಗಿದೆಯೋ, ಈವನ್ ಸ್ಪರ್ಧೆನೂ ಕೂಡ ಅದಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಇನ್ನ ಕೆಲವೊಂದ್ಸತಿ ಸ್ಪರ್ಧೆಗಳು ನಿಯಮಬದ್ಧವಾಗಿರತ್ತೆ ಅಂತ. ಈಗ ಮಾರ್ಕೆಟ್ ಅಂತ ತಗೊಳ್ಳಿ ಅಥವಾ ಯಾವುದೇ ಒಂದು ಕಾಂಪಿಟೇಷನ್ ಅಂತ ತಗೊಂಡಾಗ ಅದು ಒಂದಷ್ಟು ನಿಯಮಗಳನ್ನ ಹೊಂದಿರುತ್ತೆ ಅಂತ ಹೇಳ್ಬೋದು. ಈಗ ನಾವು ಸಾಮಾನ್ಯಕ್ಕೆ ಸ್ಪೋರ್ಟ್ಸ್ ಅಲ್ಲಿ ನೋಡ್ತೀವಿ, ಸ್ಪೋರ್ಟ್ಸ್ ಅಲ್ಲಿ ಏನಿರುತ್ತೆ, ಸಾಕಷ್ಟು ನಿಯಮಗಳಿರುತ್ತೆ. ಅವ್ರು ಶೂಟ್ ಮಾಡ್ದಾಗ್ಲೇ ರನ್ನಿಂಗ್ ಮಾಡ್ಬೇಕು ಅಥವಾ ಎಷ್ಟು ಇದನ್ನ ಮಾಡ್ಬೇಕು, ಗಂಟೆ ಎಷ್ಟು ನಿಮಿಷದಲ್ಲಿ ಮುಗಿಸ್ಬೇಕು, ಹಿಂಗೆ ಪ್ರತಿಯೊಂದು ಕ್ರೀಡೆನೇ ನಾವು ಉದಾಹರಣೆಗೆ ತಗೊಂಡಾಗ ಸ್ಪರ್ಧೆಯಾಗಿ ಅದಕ್ಕೆ ತನ್ನದೇ ಆದಂತ ಒಂದು ರೂಲ್ಸ್, ರೆಗ್ಯುಲೇಷನ್ಸ್, ನಿಯಮಗಳು ಅಂತ ಇದ್ದೇ ಇರುತ್ತೆ. ಇನ್ನ ಸ್ಪರ್ಧೆಯು ಕೆಲವೊಂದ್ಸತಿ ಪ್ರಜ್ಞಾಪೂರ್ವಕವಲ್ಲದ ಪ್ರಕ್ರಿಯೆ ಆಗಿರ್ಬೋದು ಅಂತ. ಈಗ ಉದಾಹರಣೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಇರುತ್ತೆ, IAS ಆ ತರದ್ದೆಲ್ಲ ತಗೊಳ್ಳಿ ನೀವು. ಹಂಗ್ ತಗೊಂಡಾಗ ಇಡೀ ಒಂದು ಭಾರತದಲ್ಲಿರುವಂತ ಎಲ್ಲರೂ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಲಕ್ಷಾಂತರ ಬರೀತಿರ್ತಾರೆ. ಈಗ ನೀವು ಬರೀತಿದ್ದೀರಾ ಅಥವಾ ನಾನ್ ಬರೀತಿದ್ದೀನಿ ಅಂದ್ರೆ ನಾನ್ ಎಷ್ಟು ಜನ ಜೊತೆ ಅಥವಾ ನನ್ನ ಕಾಂಪಿಟೇಟರ್ ಯಾರು ಇದ್ದಾರೆ ಅಂತ ಅಂದ್ಬಿಟ್ಟು ನನ್ಗೆ ಗೊತ್ತೇ ಆಗಲ್ಲ. ಇಂಡೈರೆಕ್ಟ್ ಆಗಿ ನಾನು ಬರೀತಿದ್ ಲಕ್ಷಾಂತರ ಜನರು ಕಾಂಪಿಟೇಟರ್ಸ್ ಇರ್ಬೋದು, ಆದ್ರೆ ವೈಯಕ್ತಿಕವಾಗಿ ನನಗೆ ಅವರು ಯಾರು ಅಂತ ಗೊತ್ತಿಲ್ಲದೆ ಇರಬಹುದು. ಇನ್ನ ನಾವು ಸ್ಪರ್ಧೆಯನ್ನ ರಚನಾತ್ಮಕವಾಗೂ ನೋಡ್ಬೋದು, ವಿನಾಶಾತ್ಮಕವಾಗೂ ಕೂಡ ನೋಡ್ಬೋದು. ಅಂದ್ರೆ ಇದು ಕನ್ಸ್ಟ್ರಕ್ಟಿವ್ ಕೂಡ ಹೌದು, ಡಿಸ್ಟ್ರಕ್ಟಿವ್ ಕೂಡ ಹೌದು. ಸ್ಪರ್ಧೆ ಯಾವಾಗ ನಿಯಮಗಳಿಗೆ ಬದ್ಧವಾಗಿರುತ್ತೆ, ಇತಿಮಿತಿಯಲ್ಲಿ ಇರುತ್ತೋ ಅವಾಗ ಅದು ಸಮಾಜಕ್ಕೆ ಪೂರಕವಾಗಿ ಪರಿಣಮಿಸುತ್ತೆ. ಯಾವಾಗ ಅದು ನಿಯಮಗಳನ್ನ ಬಿಟ್ಟು ಹೋಗುತ್ತೆ ಅಥವಾ ಇತಿಮಿತಿಯನ್ನ ಬಿಟ್ಟು ಹೋಗುತ್ತೆ, ನಿಯಮಗಳನ್ನ ಪಾಲಿಸಲ್ಲ ಅಥವಾ ಅನಾರೋಗ್ಯಕರವಾಗಿರುತ್ತೆ, ಅಂತ ಒಂದು ಸಂದರ್ಭದಲ್ಲಿ ಇದು ಸಮಾಜಕ್ಕೆ ಒಂದು ವಿನಾಶಾತ್ಮಕವಾಗಿ ಕೂಡ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ವೈಯಕ್ತಿಕ ಮತ್ತೆ ಅವೈಯಕ್ತಿಕ ಸ್ಪರ್ಧೆಗಳು ಅಂತ ಹೇಳ್ತೀವಿ. ವೈಯಕ್ತಿಕ ಅಂತಂದ್ರೆ ನಮ್ಗೆ ಗೊತ್ತಿರುತ್ತೆ ಯಾರ ಜೊತೆ ನಾವು ಕಾಂಪೀಟ್ ಮಾಡ್ತಿದೀವಿ ಅಥವಾ ಯಾರ ಜೊತೆ ನಾವು ಸ್ಪರ್ಧಿಸ್ತಿದೀವಿ ಅಂತ ಗೊತ್ತಿರುತ್ತೆ, ಅಂತ ಸಂದರ್ಭದಲ್ಲಿ ಅದನ್ನ ವೈಯಕ್ತಿಕ ಅಂತ ಕರಿತೀವಿ. ಯಾವಾಗ ನಮ್ಗೆ ಯಾರ ಜೊತೆ ನಾವು ಕಾಂಪೀಟ್ ಮಾಡ್ತಿದೀವಿ ಅಂತ ಗೊತ್ತಿರಲ್ಲ ಅಂತಂದಾಗ ಅದನ್ನ ಅವೈಯಕ್ತಿಕ ಅಂತ ಹೇಳ್ತೀವಿ ನಾವು. ಈಗ ಉದಾಹರಣೆಗೆ ವೈಯಕ್ತಿಕ ಅಂತಂದ್ರೆ ನಾವು ರನ್ನಿಂಗ್ ರೇಸ್ ಅನ್ನ ಹೇಳ್ಬೋದು, ನಮ್ಮ ಪಕ್ಕ ಯಾರಿದ್ದಾರೆ, ನಮ್ಮ ಪಕ್ಕ ಟ್ರ್ಯಾಕ್ ಅಲ್ಲಿ ಯಾರಿದ್ದಾರೆ ಅನ್ನೋದು ನಮಗ್ ಗೊತ್ತಿರುತ್ತೆ. ಆದ್ರೆ ಈಗಾಗ್ಲೇ ಹೇಳ್ದಂಗೆ ನಾನು ಅವೈಯಕ್ತಿಕ ಅಂತ ಬಂದಾಗ ನಾವು ಈಗ ಒಂದು IAS ಎಕ್ಸಾಮ್ ಅಥವಾ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಬರೀತಿದೀವಿ ಅಂತಂದಾಗ ನಾವು ಯಾರ ಜೊತೆ ಕಾಂಪೀಟ್ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಿರಲ್ಲ ಅಂತ ಹೇಳ್ಬೋದು. ಇನ್ನ ಉದಾಹರಣೆಗಳನ್ನ ನೋಡೋದಾದ್ರೆ ನಾವು ನಿಮ್ ಗಮನಕ್ಕೆ ಈಗ ಸಾಕಷ್ಟು ಬಂದಿರುತ್ತೆ. ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳೇ ಉದಾಹರಣೆಯಾಗಿ ನಾವು ತಗೋಬಹುದು. ಇನ್ನ ಉದ್ಯೋಗಗಳಿಗೆ ಅರ್ಜಿಯನ್ನ ಹಾಕ್ತಿವಿ ಅಂತ ಸಂದರ್ಭದಲ್ಲೂ ನೋಡ್ತೀವಿ. ಇನ್ನ ಎಲೆಕ್ಷನ್ ಟೈಮಲ್ಲಿ ರಾಜಕೀಯ ಪಕ್ಷಗಳು ಸ್ಪರ್ಧೆಯನ್ನ ಮಾಡುವಂಥದ್ದು, ಹಾಗೆ ಅದೇ ರೀತಿ ಬೇರೆ ಬೇರೆ ಕಂಪನಿಗಳು ವ್ಯಾಪಾರದಲ್ಲಿ ಮಾಡುವಂತ ಪೈಪೋಟಿಗಳನ್ನ ಈ ಒಂದು ಸ್ಪರ್ಧೆಯ ಉದಾಹರಣೆಗಳಾಗಿ ನಾವು ನೋಡ್ಬೋದು.
ಈಗ ಸ್ಪರ್ಧೆಯ ಪ್ರಕಾರಗಳು ಯಾವ್ದ್ಯಾವ್ದು ಅಂತ ನೋಡೋಣ. ಪ್ರಮುಖವಾಗಿ ನಾವು ಈ ಒಂದು ಸ್ಪರ್ಧೆಯ ಪ್ರಕಾರಗಳನ್ನ ನೋಡೋದಾದ್ರೆ ಇದರಲ್ಲಿ ಆರ್ಥಿಕವಾದಂತಹ ಒಂದು ಸ್ಪರ್ಧೆಗಳು, ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ, ಮತ್ತೆ ಜನಾಂಗೀಯ ಸ್ಪರ್ಧೆ ಮತ್ತು ವೈಯಕ್ತಿಕ ಒಂದು ಸ್ಪರ್ಧೆ ಅಂತ ಹೇಳ್ಬೋದು. ಸಾಮಾಜಿಕ ಸ್ಪರ್ಧೆ ಅಂತ ನೋಡೋದಾದ್ರೆ ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದು ಸಾಮಾಜಿಕ ಸ್ಥಾನಮಾನ ಮತ್ತೆ ಗೌರವವನ್ನ ಸಾಧಿಸ್ಬೇಕು, ನೇಮು ಫೇಮ್ ಎಲ್ಲ ಪಡ್ಕೋಬೇಕು, ಎಲ್ರು ನನ್ನ ರೆಕಗ್ನೈಸ್ ಮಾಡ್ಬೇಕು ಅನ್ನೋ ಒಂದು ಆಕಾಂಕ್ಷೆಗಳಿರುತ್ತೆ. ಅದಕ್ಕೋಸ್ಕರ ಮಾಡುವಂತ ಒಂದು ಸ್ಪರ್ಧೆಯನ್ನ ಸಾಮಾಜಿಕ ಸ್ಪರ್ಧೆ ಅಂತ ಕರಿತೀವಿ. ಇನ್ನು ಆರ್ಥಿಕ ಸ್ಪರ್ಧೆ ಅಂತ ಬಂದಾಗ ಉತ್ಪಾದನೆ ಇರ್ಬೋದು, ವಿನಿಮಯ ಇರ್ಬೋದು, ವಿತರಣೆ ಇರ್ಬೋದು, ಅನುಭೋಗ ಅಥವಾ ಒಟ್ಟಾರೆ ಆರ್ಥಿಕ ಚಟುವಟಿಕೆಗಳ ಒಂದು ವಿಷಯಕ್ಕೋಸ್ಕರ ನಡೆಯುವಂತ ಒಂದು ಸ್ಪರ್ಧೆಯನ್ನ ನಾವು ಆರ್ಥಿಕ ಸ್ಪರ್ಧೆ ಅಂತ ಕರಿತೀವಿ. ಇದರಲ್ಲಿ ಉದಾಹರಣೆಗೆ ಹೇಳೋದಾದ್ರೆ ಉದ್ಯೋಗ, ವ್ಯಾಪಾರ, ವಹಿವಾಟು ಈ ತರದ ಒಂದು ಸ್ವರೂಪಗಳಲ್ಲಿ ಆರ್ಥಿಕ ಸ್ಪರ್ಧೆಯನ್ನ ನೋಡ್ಬೋದು. ಇನ್ನ ರಾಜಕೀಯ ಸ್ಪರ್ಧೆ ಅಂತ ಬಂದಾಗ ನಿಮ್ಗೆಲ್ಲ ಗೊತ್ತೇ ಇದೆ, ರಾಜಕೀಯ ಪಕ್ಷಗಳು ಒಂದು ಎಲೆಕ್ಷನ್ ಟೈಮಲ್ಲಿ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಸಂದರ್ಭದಲ್ಲಿ ಏನಾಗತ್ತೆ, ಈ ತಮ್ಮ ಪಕ್ಷಗಳ ನಡುವೆ ನಡೆಯುತ್ತಿರುವಂತ ಒಂದು ಸ್ಪರ್ಧೆಯನ್ನ ನೋಡುವಂಥದ್ದು ನಾವು. ಇನ್ನ ಸಾಂಸ್ಕೃತಿಕ ಸ್ಪರ್ಧೆ ಅಂತ ಬಂದಾಗ ಇಲ್ಲಿ ಸಾಮಾನ್ಯಕ್ಕೆ ಏನಾಗುತ್ತೆ, ಪ್ರತಿಯೊಂದು ಧರ್ಮ ಇರ್ಬೋದು ಅಥವಾ ಕಲ್ಚರಲ್ ಒಂದು ಕಮ್ಯುನಿಟೀಸ್ ಏನಿರುತ್ತೆ ಅವು ತಮ್ಮೊಳಗೇನೆ ತಮ್ಮದೇ ಒಂದು ಸಂಸ್ಕೃತಿ ಶ್ರೇಷ್ಠ ಅನ್ನೋ ಒಂದು ಮನೋಭಾವ ಇರುತ್ತೆ. ಈಗ ಹಿಂದೂ ಮುಸ್ಲಿಂಲೇ ಇರ್ಬೋದು ಅಥವಾ ಮುಸ್ಲಿಂ ಅಲ್ಲೇ ಒಂದು ಉಪಪಂಗಡಗಳೇನಿರುತ್ತೆ ಅದಿರ್ಬೋದು, ಹಿಂದೂಗಳಲ್ಲಿ ಬೇರೆ ಬೇರೆ ಪಂಗಡಗಳು ಅವರು ಮಧ್ಯೆ ನಡೆಯುವಂಥದ್ದು, ಅಥವಾ ಕ್ರಿಶ್ಚಿಯಾನಿಟಿ ಅಂತ ಬಂದಾಗ ಪ್ರಾಟೆಸ್ಟೆಂಟ್ ಮತ್ತೆ ಕ್ಯಾಥಲಿಕ್ಗಳ ನಡುವೆ ಇರ್ಬೋದು, ಇವರ ಒಂದು ಪದ್ಧತಿ ಸರಿ ಇದೆ ಅಥವಾ ಟ್ರೆಡಿಷನ್ ಸರಿ ಇದೆ ಅಂತ ಅಥವಾ ಅವ್ರ ಸರಿ ಇದೆ ಅಂತ ಕಲ್ಚರಲ್ ಒಂದು ಸುಪೀರಿಯಾರಿಟಿ ಅಂತ ಏನ್ ಹೇಳ್ತೀವಿ, ಅದಕ್ಕೋಸ್ಕರ ಕೂಡ ಸಮಾಜದಲ್ಲಿ ಧರ್ಮಗಳು, ಜಾತಿಗಳು, ಪಂಗಡಗಳು, ಸಮುದಾಯಗಳ ನಡುವೆ ನಡೆಯುವಂತ ಒಂದು ಸ್ಪರ್ಧೆಯನ್ನ ಸಾಂಸ್ಕೃತಿಕ ಸ್ಪರ್ಧೆ ಅಂತ ಕರಿತೀವಿ. ಇನ್ನ ಜನಾಂಗೀಯ ಸ್ಪರ್ಧೆ ಅಂತ ಬಂದಾಗ ರೇಷಿಯಲ್ ಕಾಂಪಿಟೇಷನ್ ಅಂತ ಕರಿತೀವಿ. ಇದು ಗೊತ್ತಿದೆ ನಿಮ್ಗೆ. ಈಗ ನಾವು ಬೇರೆ ದೇಶ ಮತ್ತೆ ಭಾರತಕ್ಕೆ ಹೋಲಿಸ್ಕೊಂಡಾಗ ಅಲ್ಲಿ ಕರಿಯರು ಅಥವಾ ಬಿಳಿಯರು ಅಂತ ನೋಡೋದು, ಅಥವಾ ಗೋಧಿ ಮೈ ಬಣ್ಣ ಈಗ ಭಾರತೀಯರದೇ ಇರ್ಬೋದು, ಅಥವಾ ಏನದು ಬ್ಲ್ಯಾಕ್ಸ್ ಅಂಡ್ ವೈಟ್ಸ್ ಅಂತ ಕರಿತೀವಿ ಅಮೆರಿಕದಲ್ಲಿ, ಅಥವಾ ನಮ್ಮ ಭಾರತದಲ್ಲೇ ತಗೊಳ್ಳೋದಾದ್ರೆ ನಾರ್ತ್ ಇಂಡಿಯನ್ಸ್, ಸೌತ್ ಇಂಡಿಯನ್ಸ್ ಅಂತ ನಾರ್ತ್ ಅಲ್ಲಿ ಬರುವಂತ ಆರ್ಯನ್ಸ್ ಇರ್ಬೋದು, ದಕ್ಷಿಣ ಭಾಗದಲ್ಲಿ ಬರುವಂತ ದ್ರವಿಡಿಯನ್ಸ್ ಅಂದ್ರೆ ತಮ್ಮ ಒಂದು ಆರ್ಯನ್ ರೇಸಿನೇ ಸುಪೀರಿಯರ್ ಅನ್ನೋ ಒಂದು ಮನೋಭಾವ, ಅಥವಾ ದ್ರಾವಿಡಿಯನ್ಸ್ ನಾವೇನಿದೀವಿ ಸೌತ್ ಅಲ್ಲಿ ಅವ್ರಿಗಿಂತ ಶ್ರೇಷ್ಠ ನಾರ್ತ್ ಇಂಡಿಯಾದಲ್ಲಿರುವಂತ ರೇಸಸ್ಗಿಂತ ಅಂತ ಇಂಥ ಮನೋಭಾವಗಳು ಕೂಡ ಸ್ಪರ್ಧೆನಲ್ಲಿ ನೋಡ್ಬೋದು. ಇನ್ನ ವೈಯಕ್ತಿಕ ಸ್ಪರ್ಧೆ ಅಂತ ಬಂದಾಗ ಶೈಕ್ಷಣಿಕ ಸ್ಪರ್ಧೆಗಳು ಅಥವಾ ವೈಯಕ್ತಿಕ ಸಾಧನೆ, ನಾನು ಆಗ್ಲೇ ಹೇಳ್ದಂಗೆ ರನ್ನಿಂಗ್ ರೇಸು, ಸ್ಪೋರ್ಟ್ಸ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಅಥವಾ ರ್ಯಾಂಕ್ ಬರ್ಬೇಕಂತ ಇರೋದು, ಇವೆಲ್ಲನೂ ಕೂಡ ವೈಯಕ್ತಿಕ ಸ್ಪರ್ಧೆ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನ ಇದರ ಮಹತ್ವ ಏನಿದೆ ಅಂದ್ರೆ ಕಾಂಪಿಟೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸಮಾಜ ಯಾವುದೇ ಆಗ್ಲಿ ಅಥವಾ ವ್ಯಕ್ತಿಗತವಾಗಿರ್ಬೋದು, ವೈಯಕ್ತಿಕವಾಗಿರ್ಬೋದು ಅಥವಾ ಸಾಮಾಜಿಕವಾಗಿರ್ಬೋದು, ಒಂದು ಅಭಿವೃದ್ಧಿಯನ್ನ ಸಾಧಿಸ್ಬೇಕು, ಪ್ರಗತಿಯ ಕಡೆ ಹೋಗ್ಬೇಕು ಅಂದಾಗ ಕಾಂಪಿಟೇಷನ್ ಇದ್ರೇನೆ ಸಾಧ್ಯ ಅಂತ. ಯಾಕಂದ್ರೆ ಆ ಗುರಿಯನ್ನ ಮುಟ್ಟಬೇಕು ಅಥವಾ ನಾವು ಇನ್ನೊಬ್ರಿಗಿಂತ ಬೆಟರ್ ಕೊಡ್ಬೇಕು ಅಥವಾ ಇನ್ನೊಂದಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ವ್ಯಕ್ತಿಗಳು ಕಾಂಪೀಟ್ ಮಾಡಿದಾಗ್ಲೇನೆ ಒಂದು ಸಮಾಜ ಉದ್ಧಾರ ಆಗ್ಲಿಕ್ಕೆ ಅಥವಾ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಇನ್ನ ಇದು ಸಾಧನೆಗೆ ಪ್ರೇರಣೆಯನ್ನ ಕೊಡುತ್ತೆ. ಈಗ ಇಷ್ಟು ಅಂದ್ರೆ ಇನ್ನೊಂದಷ್ಟು ಸಾಧಿಸ್ಬೇಕು, ಇನ್ನೊಂದಷ್ಟು ಮೇಲೆ ಹೋಗ್ಬೇಕು, ಇನ್ನೊಂದಷ್ಟು ಗಳಿಸ್ಬೇಕಂದ್ರೆ ಎಕನಾಮಿಕ್ ಆಸ್ಪೆಕ್ಟ್ ಅಷ್ಟೇ ಅಲ್ಲ, ಒಂದು ನೇಮ್ ಇರ್ಬೋದು, ಫೇಮ್ ಇರ್ಬೋದು, ಒಂದು ರೆಕಗ್ನಿಷನ್ ಇರ್ಬೋದು, ಸ್ಥಾನಮಾನ ಇರ್ಬೋದು, ಇವನ್ನೆಲ್ಲ ಒಂದು ಪಡಿಬೇಕು ಅನ್ನೋ ಒಂದು ಮನಸ್ಥಿತಿ ಈ ಒಂದು ಸ್ಪರ್ಧೆಯಿಂದ ಬರುತ್ತೆ ಅಂತ ಹೇಳ್ಬೋದು. ಇದರಿಂದ ಮತ್ತೆ ನಾವೀನ್ಯತೆ ಅಥವಾ ಕ್ರಿಯೇಟಿವಿಟಿ ಅಂತ ಏನ್ ಹೇಳ್ತೀವಿ, ಬದಲಾವಣೆಯನ್ನು ಕೂಡ ನಾವು ಸ್ಪರ್ಧೆಯಿಂದ ಪಡ್ಕೋಬಹುದು ಅಂತ. ಇನ್ನು ಸಹಕಾರದ ಕೊರತೆ ಏನಾಗತ್ತೆ, ಅಸಮಾನತೆಯನ್ನ ಉಂಟು ಮಾಡುತ್ತೆ. ಅಂದ್ರೆ ಸ್ಪರ್ಧೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ಓಪನ್ ಆಗಿ ಅವಕಾಶಗಳನ್ನ ಕೊಡೋದ್ರಿಂದ ಯಾರು ಬೇಕಾದ್ರೂ ಕೂಡ ಅದನ್ನ ಕಾಂಪೀಟ್ ಮಾಡಿ ಪಡ್ಕೊಳ್ಳುವಂತಹ ಒಂದು ಆಸ್ಪದವನ್ನ, ಅಪರ್ಚುನಿಟಿಯನ್ನ ಕೊಡುತ್ತೆ. ಆ ಸ್ಪರ್ಧೆನೇ ಇಲ್ಲ ಅಂದಾಗ ಏನಾಗತ್ತೆ, ಯಾರೋ ಕೆಲವರು ಬಲಿಷ್ಠ ಇರ್ತಾರಲ್ಲ ಅವ್ರಿಗಷ್ಟೇ ಅದು ಸಿಗುವಂತ ಚಾನ್ಸಸ್ ಇರುತ್ತೆ. ಸಮಾಜದಲ್ಲಿ ಯಾರು ಒಂದು ಸ್ಟ್ರಾಂಗ್ ಆಗಿರ್ತಾರೋ ಅಥವಾ ಒಂದು ಪವರ್ ಇರುತ್ತೋ ಅಂತವ್ರಿಗಷ್ಟೇ ಸಿಗತ್ತೆ. ಸ್ಪರ್ಧೆ ಅನ್ನೋದು ಮುಕ್ತವಾಗಿ ಎಲ್ರಿಗೂ ಕೂಡ ಒಂದು ತಮ್ಮ ಅಚೀವ್ ಮಾಡ್ಲಿಕ್ಕೆ, ತಮ್ಮ ಗುರಿಯನ್ನ ತಲುಪಲಿಕ್ಕೆ ಅವಕಾಶವನ್ನ ಮಾಡ್ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಸ್ಪರ್ಧೆ ಪಾಸಿಟಿವ್ ಹೌದು, ನೆಗೆಟಿವ್ ಹೌದು ಅಂತ ಹೇಳಿದ್ವಿ. ಇದು ಕನ್ಸ್ಟ್ರಕ್ಟಿವ್ ಹೌದು, ಡಿಸ್ಟ್ರಕ್ಟಿವ್ ಹೌದು ಅಂತ. ಇನ್ನು ಸ್ಪರ್ಧೆ ಡಿಸ್ಟ್ರಕ್ಟಿವ್ ಆದ್ರಿಂದ ಸಮಾಜಕ್ಕೆ ಬೇಕಾ ಅಂತ ಪ್ರಶ್ನೆ ಬಂದಾಗ ಡೆಫಿನೆಟ್ಲಿ ನಮ್ಗೆ ಸ್ಪರ್ಧೆ ಅನ್ನೋದು ಬೇಕೇ ಬೇಕಾಗತ್ತೆ. ಯಾಕಂದ್ರೆ ಈ ಸ್ಪರ್ಧೆ ಅನ್ನೋದು ಮಾನವ ಸಮಾಜದ ಒಂದು ಅವಿಭಾಜ್ಯವಾದಂತ ಅಂಗ. ಇದನ್ನ ನಾವು
ಬೇರ್ಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಇದು ಹೊಸ ಮಾರ್ಗಗಳನ್ನ ಹುಡ್ಕೊಡುತ್ತೆ, ಸಾಧನೆಗೆ ಪ್ರೇರೇಪಣೆಯನ್ನ ಕೊಡುತ್ತೆ, ನಾವೀನ್ಯತೆಯನ್ನ ಇದ್ ಮಾಡತ್ತೆ, ನಾವೀನ್ಯತೆಗೆ ದಾರಿ ಮಾಡಿಕೊಡುತ್ತೆ. ಮತ್ತೆ ಅನೇಕ ಒಂದು ಸಾಮಾಜಿಕ ಪ್ರಗತಿ, ಅಭಿವೃದ್ಧಿ ಅಥವಾ ವ್ಯಕ್ತಿಗತವಾಗಿರ್ಬೋದು ಅವ್ರು ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಏನಪ್ಪಾ ಅಂತಂದ್ರೆ ಅದನ್ನ ನಾವು ಎಷ್ಟರ ಮಟ್ಟಿಗೆ ಆರೋಗ್ಯಕರವಾಗಿ ಮೇಂಟೈನ್ ಮಾಡ್ತೀವಿ ಅಥವಾ ಎಷ್ಟರ ಮಟ್ಟಿಗೆ ನಿಯಮಬದ್ಧವಾಗಿ ಸ್ಪರ್ಧೆಗೆ ಒಳಪಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ನಾವು ಸ್ಪರ್ಧೆ ಆರೋಗ್ಯಕರವಾಗಿರುತ್ತೋ, ಈಗ ಆಗ್ಲೇ ಹೇಳ್ದಂಗೆ ಇದು ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಒಂದ್ ಸ್ಪರ್ಧೆ ಅಂತ ಬಂದಾಗ ಸೌಹಾರ್ದತೆಯೊಂದಿಗೆ ಸಹಕಾರ ಏನಿರುತ್ತೆ ಅದರ ಜೊತೆಗೆ ಸೌಹಾರ್ದತೆಯೊಂದಿಗೂ ಕೂಡ ಸ್ಪರ್ಧೆಗೆ ನಾವು ಮೌಲ್ಯವನ್ನ ಕೊಡಬೇಕಾಗತ್ತೆ ಅಥವಾ ಅದಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ಕಾಂಪಿಟೇಷನ್ ಅಥವಾ ಒಂದು ಸ್ಪರ್ಧೆ ಅನ್ನೋದೇನಿದೆ ಅದು ಸಮಾಜಕ್ಕೆ ಬೇಕೇ ಬೇಕು. ಇದು ಒಂದು ಪ್ರಮುಖವಾದಂತಹ ಅನಿವಾರ್ಯವಾದಂತಹ ಒಂದು ಸಾಮಾಜಿಕ ಪ್ರಕ್ರಿಯೆ ಅಂತ ಹೇಳ್ಬೋದು. ಇದನ್ನ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದು ಹಂತದಲ್ಲಿ ಪ್ರತಿಯೊಂದು ಸಮಾಜಗಳು ಕೂಡ ಏನಾಗಿರುತ್ತೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದಲ್ಲ ಒಂದು ರೀತಿ ಸ್ಪರ್ಧೆಗೆ ಒಳಪಟ್ಟೆ ಇರ್ತಾನೆ ಅಂತ ಹೇಳ್ಬೋದು. ಸೊ ಇದು ಒಂದು ಸೆಷನ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಮಸ್ಕಾರ.